ಡೆಫಿನೆಟ್ಲಿ ಇಷ್ಟೆಲ್ಲ ಇವತ್ತು ಖುಷಿಯಾಗಿದ್ದೀವಿ, ಇಷ್ಟೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಅಂತ ಹೇಳ್ತಿದ್ರೆ ಅದಕ್ಕೆ ಮೂಲ ಕಾರಣ ನನಗೆ ಅವಕಾಶ ಕೊಟ್ಟಿರುವಂಥ ವ್ಯಕ್ತಿ ರಂಜಿತ್ ಶೆಟ್ಟಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಬ್ಬ ಆರ್ಡಿನರಿ ಹುಡುಗ. ಸೊ ಬೇಸಿಕಲಿ ನಾನು ಬೀಡ ಹಾಕೊಂಡಿದ್ದಂಥ ಹುಡುಗ. ಸೊ ಮದುವೆ ಚೌಟ್ರಿಗಳಲ್ಲಿ ಬೀಡ ಹಾಕ್ತಾ ಇದ್ದೆ, ಚಿಕ್ಕ ಪಾನ್ ಶಾಪ್ ಇಟ್ಕೊಂಡಿದ್ದೆ, ಅಲ್ಲಿ ಜಾಸ್ತಿ ಬಿಸ್ನೆಸ್ ಆಗಲ್ಲ ಅಂತ ಹೇಳ್ಕೊಂಡು ಮದುವೆ ಮಂಟಪಗಳಲ್ಲಿ ಪಾನ್ ಹಾಕ್ತಾ ಇದ್ದಂಥ ವ್ಯಕ್ತಿ. ಸೊ ಮೋದಿಕೇರ್ ಅವಕಾಶ ತಗೊಂಡಿರುವಂಥದ್ದು. ಆ್ಯಂಡ್ ಆರ್ಡಿನರಿ ವ್ಯಕ್ತಿಯೂ ಕೂಡ ಇವತ್ತೊಂದು ಒಳ್ಳೆ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯ ಅಂತ ಮಾಡಿರುವಂಥದ್ದು ನನ್ನ ಸಪೋರ್ಟ್ ಮಾಡಿ ಬೆಳೆಸ್ತಿರುವಂಥ ಸಂತೋಷ್ ಶೆಟ್ಟಿ ಸರ್ ಆ್ಯಂಡ್ ಮಂಜುನಾಥ್ ಶೆಟ್ಟಿ ಸರ್, ರಾಜು ಸರ್, ವಿಜಯ್ ಸರ್ ಆ್ಯಂಡ್ ನೀನಾ ಮೇಡಮ್, ಫಿಲಿಪ್ ಸಿಂಗ್ ಸರ್ ಆ್ಯಂಡ್ ಕಿಶೋರಿ ಮೇಡಮ್ ಆ್ಯಂಡ್ ಚಂದ್ರು ಸರ್, ಇವರೆಲ್ಲರನ್ನೂ ಕೂಡ ಇನ್ಸ್ಪೈರ್ ಆಗಿ ತಗೊಂಡು ಮೋದಿಕೇರ್ ಒಳಗಡೆ ನಿಂತ್ಕೊಂಡಿರುವಂಥದ್ದು. ಮೋದಿಕೇರ್ ಅವಕಾಶ ತಗೊಂಡಾಗ ಬಂದಿರುವಂಥದ್ದು 250 ರೂಪಾಯಿ. ಸೊ ಒಂದೇ ಸಲ ಈ ಸ್ಟೇಜ್ ಸಿಕ್ಕಿಲ್ಲ. ಟೌನ್ ಹಾಲು ಅಂಬೇಡ್ಕರ್ ಭವನದಲ್ಲೆಲ್ಲ ಅಲ್ಲಿ ನಿಂತ್ಕೊಂಡು ಕೆಳಗಡೆ ಕುಣಿದಿದ್ದಕ್ಕೆ ಇವತ್ತು ಈ ಸ್ಟೇಜಲ್ಲಿ ಬಂದು ಕುಣಿಯೋಕೆ ಆಗ್ತಾ ಇರುವಂಥದ್ದು. 250 ರೂಪಾಯಿಂದ ಶುರುವಾಗಿರುವಂಥ ಆದಾಯ ಇವತ್ತು ಪ್ರತಿ ತಿಂಗಳು ಮೋದಿಕೇರಿಂದ ನನ್ನ ಮನೆಗೆ ಆ್ಯಂಡ್ ನನ್ನ ಅಕೌಂಟಿಗೆ ಬರ್ತಾ ಇರುವಂಥದ್ದು. ನಿಯರ್ಲಿ 10.5 11 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮಲ್ಲೂ ಕೂಡ. ಆ್ಯಂಡ್ ಮೋದಿಕೇರ್ ಅವಕಾಶಕ್ಕೆ ಬರೋಕ್ಕಿಂತ ಮುಂಚೆ ಇದ್ದಿದ್ದು ನನ್ನ ಹತ್ರ ಹಾರ್ಲಿ ಡೇವಿಡ್ಸನ್ ಬೈಕ್ ಅಲ್ಲ, ಎಕ್ಸೆಲ್ ಹೆವಿ ಡ್ಯೂಟಿ ಗಾಡಿ ಇತ್ತು. ಸೊ ಅದರಲ್ಲೇ ಬೀಡ ಮೂಟ ಇಟ್ಕೊಂಡು ಬೆಂಗಳೂರಿನ ಗಲ್ಲಿ ಸುತ್ತಾ ಇದ್ದೆ. ಒಂದು ಕನ್ಸಿತ್ತು, ಅಟ್ಲೀಸ್ಟ್ ಆದ್ರೂ ಒಂದು ಪಲ್ಸರ್ ಬೈಕ್ ಅನ್ನು ತಗೊಳ್ಬೇಕನ್ನುವಂಥದ್ದು. ಬಟ್ ಸಂತೋಷ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ಕನ್ಸು ಕಾಣುವುದೇ ಯಾವುದಾದ್ರೆ ದೊಡ್ಡ ದೊಡ್ಡ ಕನ್ಸನ್ನ ಕಾಣು, ಯಾಕಂತಂದ್ರೆ ಅದನ್ನ ಈಡೇರಿಸುವಂತ ಶಕ್ತಿ ಮೋದಿಕೇರಿಗಿದೆ ಅಂಡ್ ಮೋದಿಕೇರ್ ಲೀಡರ್ಸ್ಗಿದೆ ಅಂತ ಹೇಳಿದ್ರು. ಅಂಡ್ ಎಕ್ಸೆಲ್ ಹೆವಿ ಡ್ಯೂಟಿ ಗಾಡಿಯಲ್ಲಿ ಓಡಾಡ್ತಿದ್ದಂತ ಹುಡುಗ ಇವತ್ತು ಓಡಾಡ್ತಿರುವಂತದ್ದು ಮರ್ಸಿಡೀಸ್ ಬೆನ್ಸ್ ಕಾರಲ್ಲಿ. ಸೊ ಸಂಪಾದನೆ ಆಯ್ತು, ಕಾರ್ ಆಯ್ತು. ಅಂಡ್ ಸೊ ಒಂದು ಫೋಟೋಸ್ ನಿಮ್ಗೆ ನಾನು ತೋರಿಸ್ತೀನಿ ನನ್ನ ಮೋದಿಕೇರ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಸೊ ಯಾವ ರೀತಿ ಇದ್ದೆ ಅಂತ ಹೇಳ್ಕೊಂಡು ಅವತ್ತು ಒಂದೊತ್ತಿನ ಊಟ ತಿನ್ನಕ್ಕೂ ಕೂಡ ಕಷ್ಟಪಡ್ತಿದ್ದಂತ ಒಂದು ಟೈಮ್. ಫುಟ್ಪಾತ್ ಅಲ್ಲಿ ಹೊಟ್ಟೆ ತುಂಬಾ 10 ರೂಪಾಯಿಗೆ ಹೊಟ್ಟೆ ತುಂಬಾ ಚಿತ್ರಾನ್ನ ಕೊಡ್ತಾರೆ ಅಂತ ಹೇಳ್ಕೊಂಡು ಗಾಂಧಿ ಬಜಾರ್ನ ಫುಟ್ಪಾತ್ ಅಲ್ಲಿ ನಾನು, ಸಂತೋಷ್ ಶೆಟ್ಟಿ ಸರ್ ಅಂಡ್ ಮಂಜುನಾಥ್ ಶೆಟ್ಟಿ ಸರ್ ತಿಂಡಿ ತಿಂತಾ ಇದ್ವಿ, ಊಟ ಮಾಡ್ತಾ ಇದ್ವಿ. ಇವತ್ತು ಹಾಗಿದ್ದಂತ ಲೈಫ್, ಸೊ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಿದ್ದಂತ ಲೈಫ್ ಪ್ರೆಸೆಂಟ್ ಸಿಚುವೇಶನ್ಸ್ ಹೆಂಗೆ ಇರಬಹುದು, ಬಟ್ ಮೋದಿಕೇರ್ ಮುಖಾಂತರ ನಿಂತ್ಕೊಂಡಿದ್ದೆ ಹೌದಾದಿದ್ರೆ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಪಿಕ್ಚರ್ಸ್ ಅನ್ನುವಂಥದ್ದು ನಿಮ್ಗೆ ಎಕ್ಸಾಂಪಲ್ ಆಗ್ಬಹುದು, ನಿಮ್ಗೆ ತೋರಿಸಬಹುದು. ನನ್ನ ಕೈಯಲ್ಲಿ ಆಗಲ್ಲ ಹೋಗಲ್ಲ ಅನ್ನುವಂಥ ವ್ಯಕ್ತಿಗಳಿಗೆ ಎಸ್, ಇಂಥ ವ್ಯಕ್ತಿಗಳು ಮೋದಿಕೇರ್ ಮುಖಾಂತರ ಗೆದ್ದಿದ್ದಾರೆ, ನೀನು ಕೂಡ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಪಿಕ್ಚರ್ಸ್ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದೇ ಪಿಕ್ಚರ್ಸ್ ನೀವು ನೋಡ್ತಾ ಇರ್ಬೋದು. ಈ ಕಡೆ ಕಾಣ್ತಾ ಇರೋದು ನಾನೇ, ಇದೇ ಬಾಡಿ. ಇಲ್ಲಿ ಕೂರ್ತಿರುವಂತದ್ದು ನನ್ನ ನೀವು ಸಪೋರ್ಟ್ ಮಾಡ್ತಿರುವಂತ ಮಂಜುನಾಥ್ ಶೆಟ್ಟಿ ಸರ್ ಅಂಡ್ ಸಂತೋಷ್ ಶೆಟ್ಟಿ ಸರ್. ಅಂಡ್ ಚಿತ್ರಾನ್ನ ಫುಟ್ಪಾತ್ ಅಲ್ಲಿ ತಿಂತಿದ್ದಂತ ವ್ಯಕ್ತಿಗಳು ಆಸ್ಟ್ರೇಲಿಯಾದ 7 ಸ್ಟಾರ್ ಹೋಟ್ಲಲ್ಲಿ ತಿನ್ನುವಂತ ಲೆವೆಲ್ಗೆ ಮೋದಿಕೇರ್ ಮುಖಾಂತರ ಇವತ್ತು ಡೆವಲಪ್ಮೆಂಟ್ ಆಗಿದ್ದೀವಿ. ಅಂಡ್ ಒಂದು ಖುಷಿ ಏನಂತಂದ್ರೆ ಮೋದಿಕೇರ್ ಮುಖಾಂತರ 8 ದೇಶ ಫಾರಿನ್ ಟ್ರಿಪ್ ಆಯ್ತು. ಫಸ್ಟ್ ಹೋಗಿರುವಂಥದ್ದು ಬ್ಯಾಂಕಾಕ್ ಟ್ರಿಪ್ಪಿಗೆ ಒಬ್ಬನೇ ಹೋದೆ, ಅದಾದ ನಂತರ ರಷ್ಯಾ ಹೋಗಿರುವಂಥದ್ದು ಮಧು ಸರ್ ಜೊತೆಗೆ ಹೋದೆ. ಇವತ್ತು ಆಸ್ಟ್ರೇಲಿಯಾಗೆ 7 ಜನ ನನ್ನ ಟೀಮ್ ಮೇಟ್ ಜೊತೆಗೆ ನಾನು ಫಾರಿನ್ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದು ನಿಜವಾದಂಥ ಖುಷಿ. ಆ್ಯಂಡ್ ಆಸ್ಟ್ರೇಲಿಯಾ ಮ್ಯಾಚ್ ಬಗ್ಗೆ ಹೇಳ್ಬೇಕನ್ನೋಗಿದ್ದಿದ್ರೆ ಅದು 1 ಗಂಟೆ ಅಲ್ಲ, 1 ದಿನ ಇದ್ರೂ ಸಾಕಾಗಲ್ಲ, ಅಷ್ಟೊಂದು ಖುಷಿನ ನಾವು ಕಟ್ಕೊಂಡು